ಸುಮಾರು ಕಡೆ ಎಲ್ಲನೂ ಸಹ ರಾಯಲ್ ಸಿನಿಮಾನ ಭರ್ಜರಿಯಾಗಿ ಪ್ರಮೋಷನ್ ಮಾಡ್ತಿದ್ದಾರೆ. ಇವತ್ತೆಲ್ಲನೂ ಸಹ ಅಂಜನಾದ್ರಿ ಬೆಟ್ಟಕ್ಕೆ ಹಾಗೆಯೇ ಹಲವಾರು ಕಾಲೇಜುಗಳಿಗೆಲ್ಲ ವಿಸಿಟ್ ಕೊಟ್ಟಿದ್ದಾರೆ. ಹೋದ ಕಡೆ ಎಲ್ಲನೂ ಸಹ ನಿಮ್ಮ ಟಾಂಗ್ ಟಾಂಗ್ ಹುಕ್ ಸ್ಟೆಪ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲೈಕ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಏನೇ ಒಂದು ವೈರಲ್ ಆಗಬೇಕಂದ್ರೆ ನಾವು ಎಷ್ಟೇ ಪ್ರಮೋಟ್ ಮಾಡಿದ್ರು ಅದನ್ನು ಜನ ಎತ್ಕೊಂಡು ಹೋಗ್ಬೇಕು ಸರ್. ಸೊ ನಾನು ಆ ಸಾಂಗ್ ಬಂದಾಗ ಆ ಸಾಂಗ್ ಹುಕ್ ಸ್ಟೆಪ್ ಇಟ್ಕೊಂಡು ನಮ್ಮ ಇಂಡಸ್ಟ್ರಿಯಲ್ ಸೆಲೆಬ್ರಿಟೀಸ್ ಜೊತೆ ಮಾಡಿ ಪೋಸ್ಟ್ ಮಾಡಿದೆ. ಅದಾದಮೇಲೆ ಯಾವಾಗ ಜನ ಅದನ್ನು ಪಿಕ್ ಮಾಡೋದು, ಅದಾದಮೇಲೆ ಅವ್ರ ಜೊತೆನೂ ಹೋಗಿ ಕಾಲೇಜ್ಗಳೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಕಂಪ್ಲೀಟ್ಲಿ ಓನ್ ಇಟ್, ಅಂದರೆ ಪ್ರೀತಿಯಿಂದ ಮಾಡಿಕೊಡ್ತಿದ್ದಾರೆ. ಸೊ ಆ ಪ್ರೀತಿಗೆ ಏನು ಬೆಲೆ ಕಟ್ಟಕ್ಕಾಗಲ್ಲ. ಓಕೆ, ಈಗ ನೀವು ಸುಮಾರು ಜನ ಸೆಲೆಬ್ರಿಟಿಗಳ ಜೊತೆ ಎಲ್ಲ ಹುಕ್ ಸ್ಟೆಪ್ ಎಲ್ಲ ಹಾಕಿದ್ರೆ, ಎಕ್ಸಾಂಪಲ್ ಶ್ರೀಲೀಲಾ ಆಗಿರ್ಬೋದು, ಕಾರ್ತಿಕ್ ಮಹೇಶ್, ಸಪ್ತಮಿ ಗೌಡ ಅವ್ರ ಜೊತೆ, ಸೊ ಇನ್ನೊಂದಷ್ಟು ಜನರ ಜೊತೆ ಎಲ್ಲಾನು ಮಾಡಿದಿರ. ಹುಕ್ ಸ್ಟೆಪ್ ನಿಮ್ ಜೊತೆ ಮಾಡಿರುವಂತ ಸೆಲೆಬ್ರಿಟಿಗಳು ಆ ಸಾಂಗ್ ನೋಡಿ ಆಗಿರ್ಬೋದು, ಟ್ರೈಲರ್ ನೋಡಾಗಿರ್ಬೋದು, ಏನ್ ಹೇಳಿದ್ರು ಅಂತ? ಆಬ್ವಿಯಸ್ಲಿ ಹುಕ್ ಸ್ಟೆಪ್ ಎಲ್ಲ ಮಾಡ್ಕೊಟ್ಟಿರೋರೆಲ್ಲ ತುಂಬಾ ಪರಿಚಯ ಇರೋರೇನೆ ಸರ್. ಇಂಡಸ್ಟ್ರಿಯಲ್ಲಿ ಆಲ್ವೇಸ್ ಒಂದು ಗುಡ್ ಅಟ್ಮಾಸ್ಫಿಯರ್ ಇದೆ. ಪ್ರತಿಯೊಬ್ಬರ ವರ್ಕಿಗೆ ಇನ್ನೊಬ್ರು ಸಪೋರ್ಟ್ ಮಾಡ್ತಾರೆ. ಸೊ ಎವ್ರಿ ಒನ್ ಲೈಕ್ ಎಲ್ಲ ತುಂಬ ಪ್ರೀತಿಯಿಂದ ಮಾಡಿಕೊಟ್ಟು ತುಂಬ ಒಳ್ಳೆ ಮಾತುಗಳು ಆಡಿದ್ದಾರೆ ಸಿನಿಮಾ ಬಗ್ಗೆ. ಅವ್ರಿಗೂ ನಾಳೆ ನಾಳಿದ್ದಲ್ಲಿ ಸಿನಿಮಾ ತೋರಿಸ್ತೀವಿ. ಸೊ ನೋಡೋಣ ಏನು ಹೇಳ್ತಾರೆ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.